ಯಾರ್ಯಾರು ಕ್ಷಿಪ್ರಕ್ರಾಂತಿ ಮೀಡಿಯಾ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ, ಲೈಕ್ ಮಾಡಿಲ್ಲ, ಶೇರ್ ಮಾಡಿಲ್ಲ, ಅವರೆಲ್ಲ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹರಸಿ, ಬೆಳೆಸಿ, ಹಾರೈಸಿ ಅಂತ ಕೇಳ್ಕೊಳ್ತಾ, ಇದು ನಿಮ್ಮ ಚಾನಲ್, ಬೆಳೆಸೋವಂಥ ಜವಾಬ್ದಾರಿ ನಿಮ್ಮ ಮೇಲಿದೆ ಅಂತ ಹೇಳ್ತಾ, ಬನ್ನಿ. ಪುನೀತ್ ರಾಜ್ಕುಮಾರ್ ಅವರ ಹುಟ್ಟುಹಬ್ಬ ನಾಳೆ. ನೋಡಿ, ಅವ್ರಿಗೆ ಈ ಒಂದು ವಿಡಿಯೋ ಸಮರ್ಪಣೆ ಮಾಡೋಣ. ಭಗವಂತ ಎಲ್ಲರಿಗೂ ಇಂಥ ಮಕ್ಕಳನ್ನ ಕೊಡೋದಿಲ್ಲ. ಹಾಗೆ ಭಗವಂತ ಈ ಎಲ್ಲರನ್ನೂ ಇದೇ ರೀತಿ ಸೃಷ್ಟಿ ಕೂಡ ಮಾಡೋದಿಲ್ಲ. ಕಾರಣ ಏನಪ್ಪ ಅಂತಂದರೆ, ಅವರವರ ಭಾವಕ್ಕೆ ಅವರವರ ಭಗವತಿಗೆ ಅಂತ ನಾವು ಎಷ್ಟು ಭಕ್ತಿ ತೋರಿಸ್ತೀವಿ ಅಷ್ಟು ಭಗವಂತ ಸಂಪ್ರೀತಿ ಆಗ್ತಾನೆ. ನಾವು ಎಷ್ಟು ಭಾವನೆಯನ್ನು ಒಳ್ಳೆ ರೀತಿಯಲ್ಲಿ ವ್ಯಕ್ತಪಡಿಸ್ತೀವಿ ಅಷ್ಟಕ್ಕೆ ಭಗವಂತ ತೃಪ್ತನಾಗ್ತಾನೆ. ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ, ನಮ್ಮ ಭಾವನೆ, ನಮ್ಮ ಭಕ್ತಿ ಈ ಎರಡೂ ಕೂಡ ನಮ್ಮಲ್ಲಿನ ನೈಜ ಶಕ್ತಿ. ಈ ಶಕ್ತಿಯನ್ನು ಗುರುತಿಸಿದ್ರೆ ಭಗವಂತ ನಾವು ಕೃತಾರ್ಥರಾದ್ವಿ ಅಂತ. ಅಂದರೆ ಇಂಥ ಒಳ್ಳೊಳ್ಳೆ ಹೆಸರು ಮಾಡೋವಂಥ, ಒಳ್ಳೊಳ್ಳೆ ಹೆಸರು ಗಳಿಸುವಂಥ ಯಾವುದೇ ರೀತಿ ಫಲಪ್ರದವಾದಂಥ ಒಂದು ಪುಣ್ಯ ಪ್ರಾಪ್ತಿಯಾಗುತ್ತೆ ಅನ್ನೋಂಥದ್ದು ಒಂದು ನಂಬಿಕೆ ಇರಲಿ. ನೋಡಿ, ನಾಳೆ ಪುನೀತ್ ರಾಜ್ಕುಮಾರ್ ಅವ್ರ ಹುಟ್ಟುಹಬ್ಬ. ಇಡೀ ದೇಶದಾದ್ಯಂತ ಈ ಹುಟ್ಟುಹಬ್ಬವನ್ನು ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಕೇವಲ ಕರ್ನಾಟಕಕ್ಕೆ ಸೀಮಿತ ಅಲ್ಲ ಪುನೀತ್ ರಾಜ್ಕುಮಾರ್ ಅವರು. ಇದೊಂದು ಚೆನ್ನಾಗಿ ತಿಳ್ಕೊಬಿಡಿ. ಪುನೀತ್ ಅವರು ಅಂತಂದರೆ ಇಡೀ ಪ್ರಪಂಚವನ್ನು ಪುನೀತರನ್ನಾಗಿ ಮಾಡೋವಂಥ ಒಂದು ದಿವ್ಯ ಶಕ್ತಿ. ಅಂದರೆ ಆ ಹೆಸರಲ್ಲಿ ಆ ಒಂದು ತಾಕತ್ತಿದೆ. ಹಾಗಾಗಿ ಈ ಮಾತು ಹೇಳ್ತಾ ಇದ್ದೀನಿ. ನೋಡಿ, ಪುನೀತ್ ಅವರು ಇಡೀ ಭಾರತೀಯ ಚಿತ್ರರಂಗದಲ್ಲಿ ಹೆಸರು ಮಾಡಿದಂಥವ್ರು. ಕನ್ನಡ ನಟನೆ ಮಾತ್ರ ಸೀಮಿತವಾಗಿದ್ದು, ಕನ್ನಡ ಭಾಷೆಗೆ ಸೀಮಿತವಾಗಿದ್ದರೂ ಕೂಡ ಅವರ ಸೇವಾ ಮನೋಭಾವನೆ, ಇಚ್ಛಾಶಕ್ತಿ ಹಾಗೂ ಅವರ ಜ್ಞಾನ ಅಭ್ಯುದಯ ಬೃಹದಾಕಾರವಾಗಿತ್ತು. ಇಡೀ ಭಾರತೀಯ ಚಿತ್ರರಂಗವನ್ನೇ ವ್ಯಾಪಿಸಿತ್ತು ಅಂತ ಹೇಳಿದ್ರೆ ತಪ್ಪಾಗಲಾರದು. ಎಲ್ಲ ಭಾಷೆಯಲ್ಲೂ ಅವ್ರನ್ನ ಪ್ರೀತಿಸುವಂಥ ನಟರಿದ್ದರು. ಎಲ್ಲ ಭಾಷೆಯ ಜನಾಂಗದವರು ಕೂಡ ಪುನೀತ್ ಅವ್ರನ್ನ ಒಪ್ಕೊಳ್ತಿದ್ರು. ಯಾಕೆ ಕಾರಣ? ಪುನೀತ್ ಅವರ ಸ್ನೇಹಪರತೆ ಹಾಗೂ ಅವರಲ್ಲಿನ ದೃಢ ನಿಶ್ಚಲತೆ, ನಿಷ್ಕಲ್ಮಶ ನಗು. ಈ ನಗುವಿನಿಂದಲೇ ಆ ಪರಮಾತ್ಮ ಎಲ್ಲರನ್ನ ಒಂದು ಮೋಡಿಗೆ ಸಿಲುಕಿಸ್ತಾ ಇದ್ದರು ಅಂತ ಹೇಳಿದ್ರೆ ತಪ್ಪಾಗಲಾರ್ದು. ನಗುವಿನ ಒಡೆಯನ ಜನ್ಮದಿನ ನಾಳೆ. ನೋಡಿ, ನಾಳಿನ ಜನ್ಮದಿನಕ್ಕೆ ಈಗಾಗಲೇ ಕಂಠೀರವ ಸ್ಟುಡಿಯೋದಲ್ಲಿ ಎಲ್ಲ ರೀತಿಯ ವಿಶೇಷ ಅಲಂಕಾರಗಳೊಂದಿಗೆ ಸಜ್ಜಾಗ್ತಾ ಇದೆ ಕಂಠೀರವ ಸ್ಟುಡಿಯೋ. ನಾನು ಪುನೀತ್ ರಾಜ್ಕುಮಾರ್ ಅವರ ಹಾಗೂ ಅಭಿಮಾನಿಗಳಿಗಾಗಿ ಈ ವಿಡಿಯೋನ ಒಂದು ದಿವಸ ಮೊದಲೇ ಶೂಟ್ ಮಾಡಿ ಬಿಡ್ತಾಯಿದ್ದೀನಿ. ಹಾಗೆಯೇ ಅಣ್ಣವರ ಎಲ್ಲ ಚಿತ್ರಗಳ ಕಿರುಚಿತ್ರಣದ ಒಂದು ತೋರಣವನ್ನು ಕೂಡ ತೋರಿಸ್ತಾ ಇದ್ದೀನಿ. ಹಾಗೆಯೇ ಪುನೀತ್ ಅವರ ಏಳಿಗೆ ಮತ್ತು ಅವರು ಬೆಳೆದು ಬಂದಂಥ ಹಾದಿ ಯಾವ ರೀತಿ ಇತ್ತು ನೋಡಿ. ಬರೀ ಕೇವಲ 10ನೇ ತರಗತಿವರೆಗೂ ಓದಿದಂತಹ ಒಬ್ಬ ಚಿಕ್ಕ ವ್ಯಕ್ತಿ ಸಣ್ಣ ವಯಸ್ಸಿನಲ್ಲೇ ಅವರು ತೀರೋದ್ರೂ ಕೂಡ ಅವರ ಹೆಸರು ಇಡೀ ಭಾರತ ಅಷ್ಟೇ ಏಕೆ ಇಡೀ ವಿಶ್ವದಲ್ಲೇ ಪಸರಿಸಿದೆ ಅವರ ಹೆಸರು ಅಂತೇಳಿದ್ರೆ, ಅವರ ಒಂದು
ವ್ಯಕ್ತಿತ್ವ ಮತ್ತು ಅವರ ಸೇವಾ ಮನೋಭಾವನೆ ಯಾವ ಹಂತದಲ್ಲಿತ್ತು ಅನ್ನುವಂಥದ್ದು ಎಲ್ಲರೂ ಊಹಿಸ್ಕೊಳ್ಬೇಕು. ಇಂಥ ಸಣ್ಣ ವಯಸ್ಸಿನಲ್ಲಿ ಇಷ್ಟೊಂದು ಸೇವೆ ಮಾಡುವಂಥ ಭಾಗ್ಯ ಎಲ್ಲರಿಗೂ ಸಿಗೋದಿಲ್ಲ. ಹಾಗೆಯೇ ಎಲ್ಲರೂ ಪಡ್ಕೊಂಡು ಕೂಡ ಬಂದಿರೋದಿಲ್ಲ ಬಿಡಿ. ಎಷ್ಟೇ ಇದ್ದರೂ ಅವ್ರಿಗೆ ಸಾಲೋದಿಲ್ಲ ಇವತ್ತಿನ ಪೀಳಿಗೆಗೆ. ಅಂಥದ್ರಲ್ಲಿ ಈ ರೀತಿ ಒಂದು ಸೇವೆ ಮಾಡಬೇಕು ಅಂತಂದರೆ ಪೂರ್ವಜನ್ಮದ ಸುಕೃತವೇ ಸರಿ. ನೋಡಿ, ಈ ಅಣ್ಣಾವ್ರ ಮುಂದೆ ಫೋಟೋ ಹೊಡೆಯುವಂಥದ್ದು, ಪುನೀತ್ ರಾಜ್ಕುಮಾರ್ ಅವರ ಪ್ರತಿಮೆ ಮುಂದೆ ಫೋಟೋ ಹೊಡ್ಕೊಳ್ಳೋವಂಥದ್ದು, ಈ ಅಭಿಮಾನಿಗಳದ್ದು ಇದೊಂದು ರೀತಿ ಯಾವ ರೀತಿ ಹುಚ್ಚು ಅಂತಂದರೆ ರಕ್ತದ ಕಣಕಣದಲ್ಲೇ ಬಂದ್ಬಿಟ್ಟಿದೆ. ಅದೇನೋ ಹುಟ್ತಾನೆ ಬಂದ್ಬಿಟ್ಟಿದೆ, ಏನೋ ಗೊತ್ತಿಲ್ಲ. ಆ ರೀತಿ ಮೋಡಿಯಾಗಿದೆ ಈ ಹೆಸರು. ಅಂದರೆ ಆ ಮನೆತನದ ಹೆಸರು ದೊಡ್ಡ ಮನೆ ಅಂತ ಅಂದ್ರೇ ಆ ಒಂದು ಇದು ಪವರ್ ಸ್ಟಾರ್ ಅಂದ್ರೇ ಪುನೀತ್ ರಾಜ್ಕುಮಾರ್. ನೋಡಿ ಹೆಸರು ಎಷ್ಟು ಚೆನ್ನಾಗಿದೆ. ದೊಡ್ಡ ಮನೆ ಅಂದ್ರೇ ಒಂದು ಪವರು, ಅಲ್ಲಿ ಒಬ್ಬ ಪವರ್ ಸ್ಟಾರು. ಆ ಪವರ್ ಸ್ಟಾರೇ ಇಂದಿನ ಪುನೀತ್ ರಾಜ್ಕುಮಾರ್. ಅವರ ಹುಟ್ಟುಹಬ್ಬದ ಅಂಗವಾಗಿ ಒಂದು ದಿನ ಮೊದಲೇ ಈ ವಿಡಿಯೋನ ಬಿಡ್ತಾಯಿದ್ದೀನಿ. ನೋಡಿ, ಈ ಹೆಸರು ಉಸಿರು ನಿಂತೋಗುತ್ತೆ, ಹೆಸರು ಶಾಶ್ವತ ಉಳ್ಕೊಳ್ಳುತ್ತೆ ಅಂತ ಹೇಳೋದಕ್ಕೆ ಒಂದು ಉದಾಹರಣೆ ನೋಡಿ. ಇಲ್ಲಿ ಒಂದು ಇದನ್ನು ವೀಕ್ಷಕರಿಗಾಗಿ ಒಂದು ಟೂರಿಸಮ್ ಪ್ಲೇಸ್ ಥರ ಮಾಡ್ತಾಯಿದ್ದಾರೆ. ಓಕೆ, ಅದೊಂದು ಕಡೆ ಇರಲಿ. ಆದರೆ ಇಲ್ಲಿ ಪುನೀತ್ ಅವ್ರ ಹೆಸರಲ್ಲೇ ಎಷ್ಟು ಸಾವಿರಾರು ಕುಟುಂಬಗಳು ಆ ಕಂಠೀರವ ಸ್ಟುಡಿಯೋ ಮುಂದೆ ಜೀವನ ಮಾಡ್ತಾಯಿದ್ದಾವೆ. ಒಬ್ಬರು ಟ್ಯಾಟೂ ಹಾಕುವಂಥದ್ದೇನು ಕನ್ನಡದ ಬಗ್ಗೆ, ಪವರ್ ಸ್ಟಾರ್ ಬಗ್ಗೆ ಒಂದು ಹೆಸರು ಬರೆಯುವಂಥದ್ದೇನು, ಹಾಗೆ ಟ್ಯಾಟೂಗಳು ಮಾರುವಂಥದ್ದೇನು, ಮತ್ತು ಬಟ್ಟೆಗಳು, ಆಮೇಲೆ ಹಣ್ಣು ಹಂಪಲು, ಜ್ಯೂಸ್ಗಳು, ಮಸಾಲೆ ಪುರಿ, ಪಾನಿಪುರಿ, ಹಾಗೆ ಶಾಲುಗಳು, ಕನ್ನಡದ ಶಾಲುಗಳು, ಅದರಲ್ಲೂ ವಿಶೇಷವಾಗಿ ಆ ಶಾಲ್ಗೆ ಪುನೀತ್ ರಾಜ್ಕುಮಾರ್ ಅವರ ಭಾವಚಿತ್ರ ಇಟ್ಟು ಮಾರುವಂಥದ್ದು, ಇವೆಲ್ಲ ನೋಡಿ ಒಂದೊಂದು ರೀತಿ. ಆಮೇಲೆ ಇನ್ನೊಂದು ವಿಶೇಷ ಅಂದರೆ ಒಂದು ಕುದುರೆ ಸವಾರ ಕೂಡ ಇಲ್ಲಿ ಜೀವನ ಮಾಡ್ತಾನೆ ಅಂತಂದರೆ ಯಾವ ಮಟ್ಟಕ್ಕೆ ಪುನೀತ್ ಅವ್ರ ಹೆಸರು ಸದ್ಬಳಕೆ ಆಗ್ತಾಯಿದೆ ಅನ್ನೋಂಥದ್ದು. ಇವೆಲ್ಲ ಯಾಕೆ ಹೇಳ್ತಾಯಿದ್ದೀನಿ ಅಂತಂದರೆ, ಮನುಷ್ಯ ಹುಟ್ತಾನೆ ಸಾಯ್ತಾನೆ ಓಕೆ, ಆದರೆ ಈ ಹೆಸರು ಉಳ್ಕೊಳ್ಬೇಕು ಅಂತಂದರೆ ಏನಾದರೂ ಸಾಧನೆ ಮಾಡಿರಬೇಕು. ಆ ಸಾಧನೆಯ ಹಾದಿಯಲ್ಲಿ ಬೆಳೀತಾ ನಾವು ಸವಿಬೇಕು. ಇದು ನಿಜವಾದ ಅರ್ಥ. ಈ ಅರ್ಥ ತಿಳಿದವನು ಜೀವನದಲ್ಲಿ ಯಾವುದಕ್ಕೂ ಬೆಲೆ ಕೊಡದೆ ಕೇವಲ ಸೇವಾ ಮನೋಭಾವನೆಯಲ್ಲಿ ಮಾತ್ರ ಹೋಗ್ತಾನೆ. ಅಂಥವ್ರಿಗೆ ಮಾತ್ರ ಈ ರೀತಿ ಒಂದು ಹೆಸರು ಸಿಗುತ್ತೆ, ಹಾಗೆ ಈ ರೀತಿ ಒಂದು ಯಶಸ್ಸು ಕೂಡ ಸಿಗುತ್ತೆ. ಇದಕ್ಕೆ ಉದಾಹರಣೆ ನಮ್ಮ ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಅವರು. ಇನ್ನೂ ಇವ್ರ ಬಗ್ಗೆ ಹೇಳ್ತಾ ಹೋದರೆ ಪುಟ ಅಲ್ಲ, ಬುಕ್ಕಲ್ಲ, ಒಂದು ದಿವಸ ಅಲ್ಲ, ಒಂದು ವರ್ಷ ಬೇಕಾಗುತ್ತೆ. ಎಡಗೈಲಿ ಮಾಡಿದ್ದು ಬಲಗೈಲಿ ಗೊತ್ತಾಗಬಾರ್ದು ಅನ್ನೋಂಥ ರೀತಿಯಲ್ಲಿ ಅವರು ದಾನ ಧರ್ಮಗಳನ್ನ ಮಾಡ್ಕೊಂಡು ಬಂದಂಥವ್ರು. ಇಂಥ ವ್ಯಕ್ತಿ ಮತ್ತೆ ಏನಾದರೂ ಜನ್ಮ ತಾಳ್ತಾರಂದರೆ ಕನ್ನಡ ಮಣ್ಣಲ್ಲಿ ಕರ್ನಾಟಕದಲ್ಲೇ ಜನ್ಮ ತಾಳಲಿ ಅಂತ ಹೇಳ್ತಾ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೆ ಈ ನಾಳೆ ಎಪಿಸೋಡಲ್ಲಿ ಸಿಗ್ತೀನಿ ಹೊಸ ವಿಡಿಯೋದೊಂದಿಗೆ ಪುನೀತ್ ಅವರ ಹುಟ್ಟುಹಬ್ಬದ ವಿಶೇಷ ಕೊಡುಗೆ. ಜೈ ಹಿಂದ್, ಜೈ ಕರ್ನಾಟಕ.